ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ. ಪಾಪುಗೆ 6 months ಬರ್ಡೇ ಮಾಡ್ತಾ ಇದ್ದೀವಿ. ಸೊ ಅದಕ್ಕೇನೆ ಡೆಕೋರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಕೂಡ ವಿಡಿಯೋ ಹಾಕ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಎಲ್ಲ ಇನ್ನೂ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀವಿ. ಕೇಕ್ ತರೋದಕ್ಕೆ ಹೋಗಬೇಕು, ಜೊತೆಗೆ ಅವಳು ಬಟ್ಟೆ ಮ್ಯಾಚಿಂಗ್ದು ಹೇರ್ ಬ್ಯಾಂಡ್ ತರಬೇಕು. ನಾವು ಅಂದ್ಕೊಂಡಿದ್ದೆ ಬೇರೆ ಥರ ಮಾಡಬೇಕು ಅಂತ, ಅಂದರೆ ಬೇರೆ ಥೀಮ್ ಕಲರಲ್ಲೆಲ್ಲ, ಬಟ್ ಆಗ್ತಿರೋದೇ ಒಂಥರ. ಅದು ನನ್ನ ಸ್ಟೋರಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಸಿಕ್ಕಾಬಟ್ಟೆ ತಲೆನೋವು ಇದೆ. ನೀನು ಬರ್ತಿದ್ಯಮ್ಮ, ನೀನು ಅಲ್ಲಿ ನಿಂತ್ಕೊಂಡು ನಕ್ಕಿದ್ರೆ ಗೊತ್ತಾಗ ಅನ್ಕೊಂತೀಯ. ಸೊ ನಂಗೆ ತಲೆ ನೋವ್ತಾ ಇದೆ, ಜೊತೆಗೆ ರನ್ನಿಂಗ್ ನೋಸ್ ಇದೆ, ಒಂಥರ ಹುಷಾರಿಲ್ಲದೆ ಇರತ್ತೆ. ಏನು ಡೌ ಪಪ್ಪ. ಸೊ ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ ಪ್ಲೀಸ್. ನನಗೆ ಆಗ್ತಾಯಿಲ್ಲ ನೋಸು, ರನ್ನಿಂಗ್ ನೋಸ್ ಆಗ್ತಿದೆ. ಸೊ ಎಲ್ಲ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ಇದಿಷ್ಟು ಮಾಡ್ಕೊಂಡಿದ್ದೀವಿ, ಇನ್ನು ಮಾಡಬೇಕು. ಸೊ ಕೇಕ್ ಎಲ್ಲ ತಂದಮೇಲೆ ಇನ್ನು ಬಾಕಿದೇನೇನಿದೆಯೋ ಅದ್ರಲ್ಲಿ ತೋರಿಸ್ತೀನಿ. ಜೊತೆಗೆ ಪಾಪು ಮಲಗಿದ್ದಾಳೆ, ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಫ್ರೆಶ್ ಆಗಿ ಎದೊಳ್ತಾಳೆ ಅಂತ ಅಂದ್ಬಿಟ್ಟು ಮಲಗಿಸಿದ್ದೀವಿ. ಸೊ ಕೇಕ್ ತಗೊಬರೋಕ್ಕೆ ಹೋಗಬೇಕು, ಬನ್ನಿ ಹೋಗುವ. ಸಿಂಗಲ್ ಕಲರ್ ಗೋಲ್ಡ್ ಇದೆಯಾ? ಪ್ಲೇನೇ ಕೊಡ್ತೀವಿ. ಸೊ ಗೈಸ್ 6 months ಬರ್ಡೇ ಮಾಡ್ತಾ ಇದ್ದೀವಿ. ಅದಕ್ಕೆ ಆಲ್ರೆಡಿ ಹಾಗೆ 10 days ಆಗ್ತಾ ಬರ್ತಾ ಇದೆ. ಸೊ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಎಲ್ಲರೂ ಇದ್ದಾರೆ ಮನೇಲಿ ಅಂತ ಮಾಡ್ತಾ ಇದ್ದೀವಿ. ವಾವ್, ಎಷ್ಟು ಚೆನ್ನಾಗಿದೆಲ್ಲ, ಸ್ಯಾಟಿಸ್ಫೈಯಿಂಗ್. ಸಾಕಲ್ಲೇ? ಸಾಕು. ಇನ್ನೊಂದು ಮಾಡಬೇಕಾ? ಬೇಡ ಬೇಡ, ಸಾಕು. ಎಲ್ಲ ಅದೇ ಸೈಜೆಲ್ಲ ಮಾಡಿರೋದು. ಸೊ ಎಲ್ಲ ವಿನುತಾ ಹಿಡ್ಕೊಂತ ಇದ್ದಾಳೆ. ಇಲ್ಲಿ ಮುಂದೆ ಎಲ್ಲ ವೈಟ್ ವೈಟ್ ಆಗ್ತದೆ. ಅದ್ರೊಳಗೆ ಹಾಕಿದ್ದೀರಾ? ಅವಳಿಗೆ ಹಾಲು ಇದು ಈ ಥರ ಬೇರೆ ಬರುತ್ತಾ? ಅಂದರೆ ಅದು ಬಿದೋಗ್ಬಾರ್ದಲ್ಲ ಒಳಗಡೆ ಹಾಕಿರೋದು. ಸೊ ಅದಕ್ಕೆ ಅವರು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿರ್ತಾರೆ, ನಾವು ಅದನ್ನು ತೆಕ್ಕೊಳ್ಬೇಕಷ್ಟೆ. ಯಾ ಬರ್ತಾರೆ. ಅಕ್ಕ ಸೊ ಇದೆರಡೂ ಹೀಗೆ ಎಲ್ಲ ಮಾಡ್ಬಿಡೋಣ. ಅಷ್ಟೇ ಬರೋದಲ್ಲಿ ಎಲ್ಲ ಎರಡೆರಡು. ಸೊ ಫುಲ್ಲು ಡೆಕೋರೇಷನ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಗೈಸ್ ನೋಡಿ, ನಾವು ಅಕ್ಕಿ ಉರಿತಾ ಇದ್ದೀವಿ ಪುಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು, ಬಟ್ ಅಲ್ಲಿ ಏನದು ಪ್ಲಾಸ್ಟಿಕ್ದು. ಎತ್ಕೋದು ಮಮ್ಮಿ, ನೋಡಿ ನೋಡಿ, ಇದು ನಾರ್ಮಲ್ ಅಕ್ಕಿ, ಇದು ನೋಡಿ ಪ್ಲಾಸ್ಟಿಕ್. ಅದು ಮುರಿಯೋಕ್ಕೂ ಆಗ್ತಾ ಇಲ್ಲ. ಇದು ನೋಡಿ, ಬೇಕಾದರೆ ಕಟ್ ಮಾಡಿಬಿಡ್ಬೋದು. ನೋಡಿ ಇದು ಫುಲ್ ಇದೆಲ್ಲ ನೋಡಿ ಎಷ್ಟು ಬೇಗ ಮುರಿತಾ ಇದೆ. ಇದು ಆಗ್ತಾ ಇಲ್ಲ. ಯಪ್ಪ, ಡಿಪೋ ಅಕ್ಕಿ ಇದು. ಆ್ಯಕ್ಚುಲಿ ಡಿಪೋನಲ್ಲಿ ಕೊಡೋದೆಲ್ಲ ಈ ಥರದ್ದೇ ಅಂತ ನನಗನ್ಸುತ್ತೆ. ನೋಡಿ ಎಲ್ಲ ಹಂಗೆ ನೋಡಿ, ಇದೇ ಒಂದು ಕಲರ್, ಇದೇ ಒಂದು ಕಲರು. ಇದು ನಾರ್ಮಲ್ ರೈಸು, ಆಯಿತಾ? ಇದು ನೋಡಿ ಕಟ್ಟಾಗುತ್ತೆ, ಎಷ್ಟು ಈಸಿಯಾಗಿ ಪುಡಿ ಪುಡಿ ಆಗುತ್ತೆ ಇದು. ಇದು ನೋಡಿ, ಏನು ಕಟ್ಟು ಆಗಲ್ಲ, ಏನು ಆಗ್ತಾನೂ ಇಲ್ಲ. ಅದು ಮುರಿಯೋಕ್ಕೆ ಆಗ್ತಾ ಇಲ್ಲ. ಯಪ್ಪ ನೋಡಿ ಎಷ್ಟು ಮೋಸ. ಹಾಕಿದ್ದೆ ಬೆಳಗ್ಗೆ
such a large box, guys. ಇದ್ರೊಳಗೆ ಏನು ಕಾಣುತ್ತೆ. ಗೈಸ್ ನೋಡಿ ದಂಗಾಗ್ಬಿಡ್ತೀರಾ. ಕೇಕ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ನಾವು ಆಗಲೇ ವೀಡಿಯೋ ಮಾಡ್ಕೊಂಡ್ವಲ್ಲ, ಕಣಮ್ಮ ಗಮ್ಮಂದ ಇದು ಕೇಕು. ಏನು ಕೇಕು? ಅದೇನೋ ಕ್ರಶ್ ಕೇಕ್. ಕೃಷ್ಣ 1 2 3 ಇತ್ತು ಪೂರ. ಸೈಡಲ್ಲಿ ಟಚ್ ಆಗ್ಬಿಟ್ಟೈತಿ. ಗೈಸ್ ನೋಡಿ ಕೇಕ್ ಎಲ್ಲ ಹೆಂಗಾಗೋಗ್ಬಿಟ್ಟಿದೆ. ನಮ್ಮ ಅಕ್ಕ ಅದನ್ನು ಪ್ಯಾಚಪ್ ಮಾಡ್ತಿದ್ದಾರೆ. ತಗೋಕಾಯಿ ಒಂಚೂರು. ದೂಡು ಒಂಚೂರು ಸೈಡ್ಗೆ ಹೋಗಿ ದೂಡು. ಕಲಾಕಾರ ಗೈಸ್ ನಮ್ಮ ಅಕ್ಕ. ತಿನ್ನವು ಓ ಮೈ ಗಾಡ್. ಈ ಕಡೆ ಆ ಕಡೆ ಸ್ವಲ್ಪ ಆಗಿದೆ. ತಿರುಗಿಸ್ಬಿಡಿ ಈ ಕಡೆ ಒಂಚೂರು. ಈ ಕಡೆನೂ ಹೀಗಾಗಿದೆ. ಸೊ ಅದು ಪೀಸ್ ಅಲ್ಲಿದೆ. ಇಷ್ಟೆಲ್ಲ ಗೊರ್ಕಾಡ್ಬಿಟ್ಟು ಜನ ಹೇಳ್ತಾರೆ ನಾನು ನಿದ್ದೆನೇ ಮಾಡಿಲ್ಲ ಅಂತ. ಓಕೆನಾ? ಸೂಪರ್ ಆಗೈತೆ. ಫ್ರಂಟಿಂದ ಈ ಥರ ಕಾಣುತ್ತೆ. ಇದು ತಗೋ ಅಜ್ಜಿ. ಹೇಳು ಬಂದೇ ಇಲ್ಲ. ಸೊ ಗೈಸ್ ಫುಲ್ಲು ರೆಡಿ ಆಯಿತು. ಮಗಳ ರಿಯಾಕ್ಷನ್ ಹೆಂಗಿದೆ ಮಗನೇ? ಸೂಪರಾ? ಸೂಪರ್ ಅಂದ್ಬಿಡು. ಸೂಪರ್ ಸೂಪರ್. ಹಿಂದಿನ ಬಳೆಲ್ಲ ಬಿದ್ದೋಗದೆ. ಇಲ್ಲ ಇಲ್ಲ ನಾನೇ ಬಿಚ್ಚಾಕಿರೋದು. ಸೂಪರ್. ನಮ್ಮ ಹುಡುಗಿ ರೂಮಲ್ಲಿ ಐತೆ ಅಲ್ಲಿ ಬಿಟ್ಟು ಅದನ್ನ ನೆಕ್ಕಕ್ಕೆ ಎತ್ಕೊಂಡು ಬಂದು. ಅರ್ಧ ವರ್ಷದ ಹ್ಯಾಪಿ ಬರ್ಡೇ, ಅರ್ಧ ವರ್ಷದ ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ ನನ್ನ ಮಗಳೇ. ತಗೋ ಆಯ್ತು. ಯಾಕ ಬರ್ರಿ? ನೋ ವರಿ. ವಿಡಿಯೋನೇ ಅಂತ ಮಾಡಿಲ್ಲ ಅವಾಗಿಂತ. ವಿನುತ ಹೇಳಿಲ್ಲ ಅಂದ್ರೆ ಗೊತ್ತೇ ಹೋಗು. ನಿಮ್ಮ ಅಕ್ಕ ಆದ್ರೂ ಅವಾಗ ವಿಡಿಯೋ ಹಾಯ್ ಕ್ಯೂಟಿ ಕರೆಕ್ಟಾಗಿ ನೆನ್ಪಿಸ್ತೆ ಬ್ರೋ. ಇಲ್ಲ ಅಂದ್ರೆ ಸುಮ್ಮನೆ ನಾನೇ ಮಾಡಿಲ್ಲ ವಿಡಿಯೋ. ವಿನೋ ಬೇಗ ಬೇಗ ಪಟ ಅವ್ರದ್ರಲ್ಲಿ ವ್ಲಾಗ್ ತೆಗಿಲಿ, ನಂದ್ರಲ್ಲಿ ಫೋಟೋ ತೆಗಿ. ನಿಮ್ ಪಟ ಪಟ ಅಂತ ತೆಗಿಬೇಕು. ಇಲ್ಲ ನೀನು ಅವಳು ಮ್ಯಾನೇಜ್ ಮಾಡ್ತೀಯ ಅಂದ್ರೆ ನಾನು ತೆಗಿತೀನಿ ಫೋಟೋಸ್. ನಾನು ತೆಗಿತೀನಿ. ಅವಳು ಮ್ಯಾನೇಜ್ ಮಾಡ್ಬಿಟ್ಟಾಳ. ಅದೇನೆ ಅವಳು ಬಾರ ಮಲ್ಲ ಕುಂಟಿ ಆಗ್ಬಿಟ್ಟವಳ. ಒಂದೇ ಒಂದು ಸೆಕೆಂಡ್ ನಾನು ವಾಶ್ರೂಮ್ ಬೈಕತ್ತವಳೆ ಕುಂಟಿ 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 ಬರೀ ಎಲ್ಲಿ ಅದು ಅವಳದು ಕ್ಲಿಪ್ಪು? ಇದ್ರ ಇಲ್ಲಿತ್ತಲ್ಲ. ಬಾ ಮಗ್ನೆ ಕೊಡ್ತೀನಿ.
ಇಲ್ಲಿ ಬಿಡು. ಅದು ನಾನು ಕಡಿಬಾರ್ದು ನೀನು ಅದು ಬೇಡ ಇದು. ಇದು ಮುಂದಕ್ಕೆ ಎತ್ಬಿಟ್ಟು ಅವಳು ಇಟ್ಬಿಟ್ಟು ತೆಗಿರಿ ಫೋಟೋ ಅವಳೊಳಕ್ಕೆ ಮುಂಚೆನೆ ಕೇಕ್ ಎತ್ತಬೇಕು. ಇಟ್ಕೊ ಇಟ್ಕೊ ಇಟ್ಕೊ. ಅದು ಕಟ್ ಮಾಡಕ್ಕೆ ಚಾಕು ಕೊಟ್ಟಿಲ್ವಾ? ಹೇ ಕಳಿ ವಿನಾಯಕಿ ಬಂಗಾರಿ. ನೀನು ಕೇಕ್ ಎತ್ತಮ್ಮ, ನಾನು ಹಿಡ್ಕೊಂಡು ಅಜ್ಜಿ ತೊಳ್ಕೊಡಕ್ಕೆ. ತಗೋ 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 ತಗಮ್ಮ. ತಗೋ. ಛೀ ಗಬ್ಬು ತೊಳ್ದ. ಒರೆಸ್ಬೇಕು ಬಟ್ಟೆಲಿ. ಹಿಡ್ಕೊ. ನಾವು ಇಟ್ಟಿರ್ತೀನಿ. ಚಿಕ್ಕದ ಇದು. ಆಮೇಲೆ ಮಾವ ಬಂದವ್ರು ಎದ್ ಬಂದ ನಂಗೆ ಕುತ್ಕೊಬಿಟ್ಟಾರಲ್ಲಿ. ಮಲಗೋ. ಅಮ್ಮ ಏನಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ವಿನಾಯಕಿ. ಹ್ಯಾಪಿ ಬರ್ಡೇ ಟು ಯು. ಅಯ್ಯ 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 ವಿನಾಯಕಿ. ಅಯ್ಯೋ ಅದ್ರಲ್ಲಿ ಇರೋದು ಕೊಡ್ರಿ. ಟಟ್ಟಟಾಡ 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 ಡಾಡ ಟಾಡಡಾಡ ಟಟ್ಟಟಾಡ ಟಾಡಡಾಡ ಡಾಡ ಟಟ್ಟಟಾಡ. ಅಂತದೆ ಬೇಗ ತೆಗಿರೋ. ಕಾಲೈ ತೊಳ್ಕೊ. ಅದನ್ನ ಕೆಳಗೆ ಇಟ್ಬಿಡ್ರಿ. ಎತ್ತಮ್ಮ ಅದನ್ನ ಕೆಳಗಿಡಿಸೋಬ. ಕೆಳಗೆ ಇಟ್ಬಿಡಮ್ಮ. ಅದನ್ನ ಹತ್ತಿದಂಗೆ ತೆಗೆದ್ಬಿಟ್ರು ಬೇಗ. ಇಟ್ಕೊಳ್ರಿ. ವಿನಾಯಕಿ. ವಿನಾಯಕಿ. ಲೈಟ್ಸ್ ಎಲ್ಲ ಆಫ್ ಮಾಡ್ಲಾ? ಅಲ್ಲಿ ಆಫ್ ಮಾಡಿ. ಅದೇನ ಬ್ಲಿಂಕ್ ಆಗ್ತೈತೆ. ಚೆನ್ನಾಗಿ ಬರ್ತೈತೆ ಅವಳು. ಏನು ಮನೆ? ಚೆನ್ನಾಗಿ ಬರ್ತಾ ಇಲ್ಲ. ಅವನು ಬಂಗಾರಿ ಆಗೋಯ್ತು ಒಂದ್ ಸ್ವಲ್ಪ ಹೊತ್ತು. ಕುಂಡ್ರಿಸ್ರು ಸರಿಗೆ. ಸ್ಟ್ರೈಟ್ ಆಗೇನೆ, ಸ್ಟ್ರೈಟ್ ಆಗಿ ಕುಂಡ್ರಿಸ್ರು. ಓ ಸೂಪರ್ ಸೂಪರ್ ಸೂಪರ್. ಈ ಕಲಿ. ಸಾಕು ಸಾಕು. ಫೋಟೋಸ್ ತೆಗಿ ಅವಳಿಗೆ ಸಿಂಗಲ್. ಏನಿಲ್ಲ ಬ್ಯಾಡ್ ಈ ಕಡೆ ಅವಳು ಸಿಂಗಲ್ ತೆಗಿ. ಓಕೆ ಪಾ ಹಿಂದೆ ಎತ್ತಪ್ಪ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಸುಮ್ಮನೆ ಅವಳಿಗೆ ಇಡ್ಸಿ ಇಬ್ರು. ಸುಮ್ಮನೆ ಅವಳು ಬಿಡು. ಸರಿ ಸರಿ ಇಡಿ ಇಡಿ ನೆಕ್ಸ್ಟ್ ನೆಕ್ಸ್ಟ್ ನನಗೆ ತಿನ್ಸಿ. ಮಗುಗಿಡಿ ಮಗುಗಿಡ್ರಿ ಮಗುಗೆ ಇಲ್ಲ ಇಲ್ಲ. ತುಡುಕು ಅವ್ರು ತಿನ್ನಲ್ಲ ಅಲ್ಲ. ಕೊಡಿ ಕೊಡು ಕೊಡು. ಬೇಕಲ್ಲ ಕಟ್ ಮಾಡು.
ರಿಯಾಲಿಟಿ ಆಫ್ ಈ ಥರ ಏನದು ಇದಕ್ಕೇನು ಕಸ್ಟಮೈಸ್ಡ್ ಕೇಕ್ ಇದನ್ನೆಲ್ಲ ತೆಗೆದು ಬಿಡಬೇಕು ಗೈಸ್. ಇದೆಲ್ಲ ಕಹಿ ಕಹಿ ಹೊಡಿತಾ ಇದೆ, ನಮಗೆ ಗೊತ್ತಿರಲಿಲ್ಲ, ಅವ್ರು ಹೇಳೂ ಇಲ್ಲ ಹಿಂಗೆ ಕಹಿ ಹೊಡಿಯುತ್ತೆ ಈ ಕಲರ್ಸ್ ಎಲ್ಲ ಅಂತ. ಇಲ್ಲ ಇದ್ರೆ ವೈಟೇ ಹಾಕಿಸ್ತಿದ್ದೆ ನಾನು. ಆಮೇಲೆ ಹೇಳ್ತಿದ್ದಾರೆ ಹಿಂಗೆ ಕಹಿ ಇದೆ ಅಂತ. ಅದು ಆಮೇಲೆ ಕಾಲ್ ಮಾಡಿದಾಗ ನಾವು ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಇದು ಕಹಿ ಇರುತ್ತೆ, ನಾವು ಹೇಳ್ತೀವಿ ಎಲ್ಲರಿಗೂ ತಗೋಬೇಡಿ ಅಂತ. ಬಟ್ ಆದ್ರೂ ಅವ್ರು ಇದೇ ಬೇಕು ಅಂತಾರೆ ಅಂತ. ಬಟ್ ನಿಮ್ಗೆ ಹೇಳಲಿಲ್ಲ. ಸುಮ್ಮನೆ 1,500 ದಂಡ. ಫೋಟೋಸ್ ಚೆನ್ನಾಗಿ ಬಂತ ಅಷ್ಟೇ. ಆದ್ರೂ ಕೇಕ್ ತಿಂತೀವಲ್ಲ ಇವಾಗ. ಕ್ರೀಮ್ ಅರ್ಧ ಎಲ್ಲ ಇದ್ದಮ್ಮ, ಆದ್ರೂ ಪರವಾಗಿಲ್ಲ. ಕಂಪೇರ್ ಟು ಕ್ರೀಮ್ ಕಡಿಮೆ ಕ್ರೀಮ್ ಕಡಿಮೆನೇ ಇದೆ ಹೇಳ್ಬೇಕಂತಂದ್ರೆ. ಈಗ ವೇಯಿಂಗ್ ಮಿಷಿನ್ ಇಟ್ಟು ನೋಡೋಣ ಇದು ಎಷ್ಟು ಬರುತ್ತೆ ಅಂತ. ಹ್ಞೂ ಚೆಕ್ ಮಾಡೋಣ. ಬಟ್ ಇಲ್ಲೆಲ್ಲ ಕೊರ್ಕೊಂಡು ತಿನ್ಕೊಂಡ್ಬಿಟ್ಟವಳತ್ತ, ಕೊರ್ಕೊಂಡು ತಿನ್ಕೊಂಡ್ಬಿಟ್ಟವಳತ್ತ. ಬಟ್ ಆದ್ರೂ ಪರವಾಗಿಲ್ಲ, ಕೇಕ್ ಚೆನ್ನಾಗಿತ್ತು. ನೋಡೋಣ ಆದ್ರೂ ವೇಯಿಂಗ್ ಮಿಷಿನ್ ಅದು ಇದು ಆಗಲ್ಲ. ಮಗ ಮಲಕತ್ತದ ಹೋಗ್ರಿ ಮಲಗ್ಸೋರಿ. ಯಾರು ಮಲಗ್ಸೋರು? ಹೋಗಿ ಮಲಗ್ಸೋಗ್ರಿ, ನನ್ಗೆ ಆಗ್ತಾ ಇಲ್ಲ. ಅದು ಇದು ಮಾಡು, ಅದು ಕ್ಲಿಯರ್ ಮಾಡು. ಅದಾಯ್ತಲ್ಲ, ಇನ್ನೇನು ನೆಕ್ಸ್ಟ್ ಕ್ಲಿಯರ್ ಮಾಡಿ ಆಯ್ತು. ಇದು ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಬಿಡಮ್ಮ. ಒಂಚೂರು ಕಟ್ ಮಾಡಿ ಕೊಡ್ತೀಯ ನನಗೆ. ಸೊ ಗೈಸ್, ನನಗೆ ಹುಷಾರಿಲ್ಲ, ಯಾಕೋ ಜಾಸ್ತಿನೇ ಆಗೋ ಥರ ಇದೆ. ಅದಕ್ಕೆ ಜಾಸ್ತಿ ಆಗೋಕ್ಕೂ ಮುಂಚೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಪಾಪುಗೂ ಆಮೇಲೆ ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಅವಳು ಮೊದಲೇ ಸೊರ ಅಂತ ಇದ್ದಾಳೆ. ಸೊ ಅದಕ್ಕೇ ಹೋಗ್ಬಿಟ್ಟು ಬಂದು ಸಿಗ್ತೀನಿ. ಏನು ಅಂತ ಯಾರು ಅಂತಾರದು? ಅವಳೆ ನೋಡ್ದಾ? ಪಾಪ ಗೊತ್ತಾದ. ಏನಾಯ್ತು ಮನೆ? ಸೊ ಗೈಸ್, ನಾನು ಹೇಳಿದ್ನಲ್ಲ ಅವಳಿಗೂ ಸ್ವಲ್ಪ ಕೊಡ್ಬೋದು. ಏನದು ಪ್ಲೇನ್ ವಾಟರ್ ಅಲ್ಲ, ಅದಕ್ಕೆ ಅವಳಿಗೂ ಕೂಡ ಈ ಥರ ನೆಬ್ಲೈಸೇಷನ್ದು ಪ್ಲೇನ್ ವಾಟರ್ ಕೊಡ್ತಾ ಇದ್ದೀವಿ. ಅವಳು ಉಸಿರಾಡೋದು ಅಂದರೆ ಗೊರ ಅಂತಿದ್ದಾಳೆ ಅವಳು, ಅದಕ್ಕೇ ಕೊಡ್ತಾ ಇರೋದು. ಆಮೇಲೆ ಸ್ವಲ್ಪ ನನ್ನ ಜೊತೆನೂ ಇರ್ತಾಳಲ್ಲ, ಯಾಕೆ ಬೇಕು ಅಂದ್ಬಿಟ್ಟು. ಅದೇನದು ಇದಿತ್ತಲ್ಲ? ಇಲ್ಲ ಕೊಡಮ್ಮ ನೋಡಲ್ಲಿ ಶೋಭಾ ತಲೆ ಇಲ್ಲ ಕಣ್ಮುಚ್ಚಲ್ಲ ಆಯ್ತಲ್ಲ ಅನ್ಸುತ್ತೆ. ಬಿಡಮ್ಮ, ಬೇಡ ಅನ್ಸುತ್ತೆ, ಸಾಕು ಬಿಡೈತೆ. ಹ್ಞೂ ಅಂತ ತೆಗೆದ್ಬಿಡ್ರ, ನೀರು ನೋಸ್ ಕ್ಲೀನ್ ಮಾಡ್ಬಿಡ್ರಿ. ಅವಳಿಗೆ ಗೊರ ಅಂತ ಇದೆ. ವಾಟರ್ ವಿನ್ ಇತ್ತಲ್ಲ, ಅದನ್ನ ಹಾಕ್ಬಿಡ್ಬೇಕು ಮಲ್ಕೊಬೇಕಾದ್ರೆ. ಇವಾಗ ನಾನು ತಗೊಳ್ಬೇಕು ಸ್ವಲ್ಪ. ಪಾಪುಗೆ ಪ್ಲೇನ್ ವಾಟರಲ್ಲೇ ಕೊಟ್ಟಿದ್ದು, ಬಟ್ ನನಗೆ ನೀಲಗಿರಿದು ತೈಲ ಇರುತ್ತಲ್ಲ ಅದನ್ನ ಹಾಕೊಂತೀನಿ. ನಾನು ತಗೋಬೇಕು. ಗೈಸ್, ಸೆಂಟಿಗೆ ಹುಷಾರಿಲ್ಲ ಅಂದ್ರು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕಷ್ಟಪಟ್ಬಿಟ್ಟು ಹೆಂಡ್ತಿಗೆ ತಡ್ಕೊಳಕ್ಕಾಗ್ದಿರ ಯಾರು ಇದು ಮಾಡಿದ್ದು. ಅಲ್ಲಾಗ್ಬಿಟ್ಟಿದ್ರೆ ಕ್ಲಿನಿಕ್ ಹೋಗ್ಬಿಟ್ಟಿದ್ರೆ ಅಷ್ಟೇ. ಇನ್ನ ಕುತ್ಕೊಂಡು ಕಾಯ್ಕೊಂಡು ಕುತ್ಕೋಬೇಕಿತ್ತು ಅಷ್ಟು ಚೆನ್ನಾಗಿದ್ರು. ನಂದು ಏನ್ ನಿಂದು? ಅದು ಖರ್ಚು ಕೊಡೋದು. ಯಾವುದು? ಮಲಯಾಳಿ ಕುಟ್ಟ ತರ ಇದೆಯಾ? ಇದು ಬೆಡ್ಶೀಟ್ ಹೊತ್ತಿಸ್ಕೊಂಬನ ಹಿಂಗೆ. ಅದಕ್ಕೆ ಬೆಡ್ಶೀಟ್ ಏನು ಹೊಸ್ಕೊಳ್ಳಲ್ಲ. ಮಿಕ್ಸ್ ಹಾಕೊಂಡು ಬೆಂಕಿ ಕಾಯಿಸ್ತೀವಲ್ಲ ಅವಾಗ ಬೆಡ್ಶೀಟ್ ಹಾಕೊಳ್ಳೋದು. ಇದಕ್ಕೆ ಯಾರು ಬೆಡ್ಶೀಟ್ ಹೆಜ್ಜೆ ಕೌಂಟ್ರು ಚೆನ್ನಾಗಿ ಕೊಡ್ತಾರೆ. ಎಷ್ಟು ಗಂಟೆಗೆ ದುಡ್ಡು ನಾಳೆ ಐರನ್ ಮಾಡ್ಬೇಕಿತ್ತು ನನ್ನ ಬಟ್ಟೆ. ಏನು 9 ಗಂಟೆಗೆಲ್ಲ ಹೋಗ್ಬೇಕು. ಸೊ ಗೈಸ್, ಹಾಸ್ಪಿಟಲ್ಗೆ ಹೋಗಿ ಬಂದೆ.
ಸಿಕ್ಕಾಪಟ್ಟೆ ತಲೆನೋವು, ನೆಗಡಿ, ತಲೆ ಭಾರ ಆಗ್ತಾಯಿದೆ, ಒಂಥರ ಕತ್ತೆಲ್ಲ ನೋವು ಬಂದಂಗೆ, ಮೈಕೈ ನೋವು, ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ಹೋದೆ, ಅಲ್ಲಿ ಮೈಲ್ಡ್ ಫೀವರ್ ಏನು ಪ್ರಾಬ್ಲಮ್ ಇಲ್ಲ, ಟ್ಯಾಬ್ಲೆಟ್ಸ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು. ಹಿಂಗೆ ಫೀಡ್ ಮಾಡ್ತೀನಿ ಮಗುಗೆ ಅಂತ ಅಂದಾಗ, ಅಪ್ಪ ಒಂದು ನಿಮಿಷ ಸೈಲೆಂಟಾಗಿರಪ್ಪ, ಫೀಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅವರು ಅದೇ ಮೈಲ್ಡ್ ಆಗಿರೋ ಟ್ಯಾಬ್ಲೆಟ್ಸೇ ಕೊಟ್ಟಿದ್ದಾರೆ. ಸೊ ಇವಾಗ ಊಟ ಮಾಡಿ ನುಂಗಬೇಕು. ನಾನು ಇವತ್ತು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ವೀಡಿಯೋ, ಅಂದರೆ ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಬೇಕು ಅಂತ. ಬಟ್ ನನಗೆ ಹುಷಾರಿಲ್ಲ. ಆ್ಯಂಡ್ ನಾಳೆ ಬೇರೆ ಇನ್ನೊಂದು ಇವೆಂಟ್ ಇದೆ, ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ನೋಡೋಣ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ. ಅದಾದಮೇಲೆ ಎಂಡ್ ಮಾಡ್ತೀನಿ. ಗೊತ್ತಿಲ್ಲ ಇವತ್ತಿನ ವ್ಲಾಗ್ ಹೆಂಗೆ ಬಂದಿದೆ ಅಂತ, ಬಿಕಾಸ್ ನಾನು ಏನೂ ಮಾಡಿಲ್ಲ ವ್ಲಾಗ್ ಹೇಳಬೇಕಂತಂದರೆ, ಎಲ್ಲ ವಿನ್ಸಾನೇ ಮಾಡಿದ್ದು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ, ಊಟ ಮಾಡಿ ಮಲ್ಕೊಳ್ಬೇಕು. ಸೊ ನಾನು ಯಾಕೆ ಹೋಗಿದ್ದೆ ಅಂತಂದರೆ, ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಮಗು ಬೇರೆ ಇದೆ, ಅವಳಿಗೆ ಮತ್ತೆ ಇನ್ಫೆಕ್ಟ್ ಆಯಿತು ಅಂತಂದರೆ ಕಷ್ಟ ಆಗುತ್ತೆ ಪಾಪ ಅವಳಿಗೆ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ ಹೋಗಲೇಬೇಕಂತ ಹೋಗಿದ್ದು. ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿ ಆಯಿತು, ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆದರೂ ಸ್ವಲ್ಪ ಜನ ಇದ್ದರು, ನೋಡಿಕೊಂಡು ಬಂದೆ. ಸೊ ಗೊತ್ತಿಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಂಗೆ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಎನರ್ಜಿ ಇಲ್ಲ ನನ್ನ ಹತ್ರ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆಲ್ಲರೂ ಸಿಗ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.